ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಡೀತಾ ಇದೆ. ಈ ಯುದ್ಧದಿಂದಾಗಿ ಎಲ್ಪಿಜಿಯಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು, ಅಭಾವ ಉಂಟಾಗ್ತಿರೋದು. ಈ ಹಿನ್ನೆಲೆಯಲ್ಲಿ ನಾಳೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ನಡೆಸಲಿದ್ದಾರೆ. ಗ್ಯಾಸ್ ಅಭಾವ ಆಗ್ತಾ ಇದೆ, ಪೆಟ್ರೋಲ್ ಅಭಾವ ಆಗುವಂತ ಚಾನ್ಸಸ್ ಇದೆ. ಹೀಗಾಗಿ ನಾಳೆ ಎಲ್ಲ ರಾಜ್ಯಗಳ ಸಿಎಂ ಜೊತೆ ಪ್ರಧಾನಿಯವರ ಸಭೆ ಇರುತ್ತೆ. ಸಂಜೆ 6:30ಗೆ 6:30 ಸುಮಾರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಇರೋದು. ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ಸಿಲಿಂಡರ್ ಅಭಾವ ಆಗ್ತಾ ಇದೆ, ಎಷ್ಟು ಪೂರೈಕೆ ಆಗ್ತಿತ್ತು, ಈಗ ಎಷ್ಟು ಪೂರೈಕೆ ಆಗುತ್ತೆ, ಇನ್ನೆಷ್ಟು ಪೂರೈಕೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರ ಸಮಸ್ಯೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಆಲಿಸಲಿದ್ದಾರೆ. ನಾಳೆ ಸಂಜೆ 6:30ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಇರುವಂತದ್ದು. ಈ ಸಭೆಯಲ್ಲಿ ರಾಜ್ಯಗಳಲ್ಲಿ ಯಾವ ರೀತಿ ಈಗ ಗ್ಯಾಸ್ ಅಭಾವ ಉಂಟಾಗಿದೆ, ಅದರ ಜೊತೆಗೆ ಪೆಟ್ರೋಲ್ ಅಭಾವ ಕೂಡ ಆಗುವಂತ ಚಾನ್ಸಸ್ ಇದೆ. ರಾಜ್ಯದಲ್ಲಿ ಎಷ್ಟು ಹೋಟೆಲ್ಗಳು ಬಂದ್ ಆಗಿದೆ, ಎಷ್ಟು ಹೋಟೆಲ್ಗಳು ಚಾಲ್ತಿಯಲ್ಲಿದೆ, ಹೋಟೆಲ್ಗಳಿಗೆ ಎಕ್ಸಾಕ್ಟ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳು ಒಂದು ದಿನಕ್ಕೆ ಬೇಕು, ಅದರ ಅಂಕಿ ಅಂಶಗಳು, ಮತ್ತೆ ಯಾವ ರಾಜ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯದ ಸಿಎಂಗಳ ಜೊತೆ ಸಭೆಯನ್ನು ನಡೆಸಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಇನ್ ಕೇಸ್ ಏನೆಲ್ಲ ಸಮಸ್ಯೆಗಳಾಗಿದೆ ನೋಡಿ, ಅದಕ್ಕೆ ಪರ್ಯಾಯ ರೀತಿಯ ವ್ಯವಸ್ಥೆ ಮಾಡೋ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಈಗ ಕೇಂದ್ರ ಸರ್ಕಾರ ಏನಿದೆ ಆದಷ್ಟು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸದಲ್ಲಿ ನಿರತವಾಗಿದೆ. ಅದ್ರ ಜೊತೆಗೆ ಹರ್ಮುಜ್ ಜಲಸಂಧಿ ಏನಿದೆ ಅದು ಭಾರತಕ್ಕೆ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳಿಗೆ ಮುಕ್ತ ಆಗಿರುವಂತದ್ದು. ಭಾರತದ ಈ ಹಡಗುಗಳು ಈಗಾಗಲೇ 1-2-3 ಬಂದು ನಿಂತಿದೆ, ಇನ್ನೂ ಕೆಲವು ಹಡಗುಗಳು ಬರುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ನಾಳೆ ಸಂಜೆಗೆ ಪ್ರಧಾನಿ ಮೋದಿ ಅವರು ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು? ಧನುಶ್ರೀ ಪೂಜಾರಿ, ಪ್ರಮುಖವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಪರಿಣಾಮ ಸಾಕಷ್ಟು ಪ್ರಮಾಣದಲ್ಲಿ ಭಾರತದ ಮೇಲೆಯೂ ಕೂಡ ಆಗಿದೆ. ಅದರ ಪರಿಣಾಮ ಯಾವ ರೀತಿಯಾಗಿದೆ ಅಂತಂದರೆ, ಹಲವು ರಾಜ್ಯಗಳಲ್ಲಿ ಈಗಾಗಲೇ LPG ಸಿಲಿಂಡರ್ಗಳ ಕೊರತೆಯೂ ಕೂಡ ಎದುರಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ತೈಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಸಮರ್ಪಕವಾಗಿ ಲಭ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪರಿಣಾಮವನ್ನು ಎದುರಿಸಬೇಕಾಗಬಹುದಂಥ ಪರಿಸ್ಥಿತಿಯೂ ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸಂಜೆ 6:30ಕ್ಕೆ ಎಲ್ಲ ರಾಜ್ಯದ ಸಿಎಂಗಳೊಂದಿಗೆ ಒಂದು ಸಭೆಯನ್ನು ನಿಗದಿ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಒಂದು ಸಭೆ ನಡೆಯುತ್ತೆ. ಪ್ರಮುಖವಾಗಿ ಇಲ್ಲಿ ಚರ್ಚೆ ಏನಪ್ಪ ಅಂತಂದರೆ, ಪ್ರತಿಯೊಂದು ರಾಜ್ಯದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಗಳೇನು, ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯಗಳು ತೆಗೆದುಕೊಳ್ಬೇಕಾದಂಥ ನಿರ್ಧಾರಗಳು ಯಾವ್ಯಾವುದು ಅನ್ನುವಂಥರ ಕುರಿತಂತೆ ಪ್ರಧಾನಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಎಲ್ಲ ರಾಜ್ಯದ ಸಿಎಂ ಒಂದಿಗೆ ನಡೆಯುವಂಥ ಒಂದು ಸಭೆಯಲ್ಲಿ ಆಯಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿರುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ನಮ್ಮ ದೇಶದ ಮೇಲೂ ಕೂಡ ಆಗಿದೆ. ಜೊತೆಗೆ ತೈಲದ ಕೊರತೆಯೂ ಕೂಡ ಉದ್ಭವವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿಯೂ ಕೂಡ ಪ್ರಧಾನಿಯವರು ಸುದೀರ್ಘವಾಗಿ ಮಾತನಾಡಿದರು. ಜೊತೆಗೆ ಈ ಒಂದು ಸಂದಿಗ್ಧ ಸ್ಥಿತಿಯನ್ನು ದೇಶ ಒಗ್ಗಟ್ಟಿನಿಂದ ಎದುರಿಸಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ವಿಪಕ್ಷಗಳಿಗೂ ಕೂಡ ಹೇಳಿದರು. ನಿನ್ನೆ ನಡೆದಿರ್ತಕ್ಕಂತಹ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಧಾನಿಯವರು ಗೈರಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಹರಿಯಾಯುವಂಥ ಕೆಲಸವನ್ನು ಕೂಡ ಮಾಡಿದರು. ಇದೆಲ್ಲದರ ನಡುವೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಸಭೆಯನ್ನು ಕೂಡ ನಿಗದಿ ಮಾಡಿದ್ದಾರೆ. ನಾಳೆ ಸಂಜೆ 6:30ಕ್ಕೆ ಈ ಒಂದು ಸಭೆ ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಡೆಯುವಂಥ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಯಾ ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಕೂಡ ಆಲಿಸುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಪ್ರಧಾನಿಗಳು ಮೋದಿ ಅವರು ಒಂದಿಷ್ಟು ಸಲಹೆಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಧನುಶ್ರೀ ಪೂಜಾರಿ, ಕಾರ್ತಿಕ್, ಇನ್ನೊಂದು ಕಡೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಿದೆ. ಏನಪ್ಪಾ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಪವರ್ ಲಾಕ್ ಡೌನ್ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಅದೇನಾದ್ರೂ ಅನೌನ್ಸ್ ಆಗ್ಬೋದಾ? ಅದ್ರ ಜೊತೆಗೆ ಈಗ ಗ್ಯಾಸ್ ಅಭಾವ ಆಗ್ತಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಕೂಡ ಅಭಾವ ಆಗ್ತಾ ಇದೆ. ಕೆಲವೊಂದು ಪೆಟ್ರೋಲ್ ಬಂಕ್ನ ಮಾಲೀಕರು ಬೇರೆ ರೇಟ್ ಹೇಳ್ತಿದಾರಂತೆ. ಸೊ ಅವ್ರ ವಿರುದ್ಧ ಕಾನೂನು ನಿಟ್ಟಿನಲ್ಲಿ ಕ್ರಮ ವಹಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಏನಾದರೂ ಆದೇಶವನ್ನು ಹೊರಡಿಸಬಹುದಾ, ಹೇಗೆ ಅಂತ?
ಧನುಶ್ರೀ ಪೂಜಾರಿ, ನಾಳೆ ನಡೆಯುವಂಥ ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಪರಿಸ್ಥಿತಿಗಳು ರಾಜ್ಯ ಎದುರಿಸ್ತಾ ಇದೆ ಅನ್ನೋದನ್ನು ಅವಲೋಕನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಖುದ್ದಾಗಿ ಮುಖ್ಯಮಂತ್ರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಇಷ್ಟು ದಿನ ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳೇನು, ಜೊತೆಗೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು, ಜೊತೆಗೆ ಭಾರತಕ್ಕೆ ಎದುರಾಗಬಹುದಾದಂಥ ಭವಿಷ್ಯದ ಸಮಸ್ಯೆಗಳೇನು, ಅದೆಲ್ಲದರ ಬಗ್ಗೆಯೂ ಕೂಡ ಅವಲೋಕನವನ್ನು ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸ್ವಲ್ಪ ಮಟ್ಟಿಗೆ ನಿಂತಿರ್ತಕ್ಕಂಥ ಕಾರಣಕ್ಕಾಗಿ ಅದರಲ್ಲೂ ಹಾರ್ಮೋಜ್ ಜಲಸಂಧಿ ಏನಿದೆ, ಆ ಒಂದು ಜಲಸಂಧಿಯ ಮೂಲಕವಾಗಿ ಭಾರತದ ಹಡಗುಗಳಿಗೂ ಕೂಡ ಪ್ರವೇಶವನ್ನು ಈಗಾಗಲೇ ಕೊಡಲಾಗಿದೆಯಲ್ಲ, ಈ ಒಂದು ಕಾರಣಕ್ಕಾಗಿ ಒಂದಿಷ್ಟು ಪರಿಸ್ಥಿತಿ ಸುಧಾರಣೆ ಕೂಡ ಆಗ್ಬೋದು. ಈ ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು, ಜೊತೆಗೆ ಈ ಒಂದು LPGಗೆ ಪರ್ಯಾಯವಾಗಿ ಯಾವ ರೀತಿಯಾಗಿ ನಾವು ಅಳವಡಿಕೆಯನ್ನು ಮಾಡ್ಕೊಳ್ಬೋದು, ಅಥವಾ ಅಂದರೆ ತೈಲದ ಅಭಾವ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಯಾ ರಾಜ್ಯಗಳು ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಈಗ ರಾಜ್ಯಗಳು ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾವೆ, ಜೊತೆಗೆ ಆಯಾ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ತೈಲದ ಪ್ರಮಾಣಗಳೆಷ್ಟು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಿನ್ನೆ ನಡೆದಿರ್ತಕ್ಕಂತಹ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ ಗೈರಾಗಿದ್ದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಈಗ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಸಲಹೆಗಳನ್ನು ಕೊಡಬಹುದು ಪ್ರಧಾನಿಗಳು ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಂಕಷ್ಟಗಳೆದುರಾಗಿದ್ದಾವೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಸೇರಿದಂತೆ LPG ಸಿಲಿಂಡರ್ಗಳ ಕೊರತೆಯೂ ಕೂಡ ಉದ್ಭವವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.